ಇವತ್ತು ಯಾರೇ ರೈತರು ಹಣ ಮುಟ್ಟಿದ್ರೆ ಮಾತ್ರ ಜಾಗವನ್ನು ಆ ನಾಲೆಗೆ ಬಿಡೋಕ್ಕೆ ಸಾಧ್ಯ, ಇಲ್ಲಾಂದ್ರೆ ಕೊಡೋದಿಲ್ಲ ರೈತರು. ಅದಕ್ಕೆ ಏನು ಬೇಕೋ ಸರ್ಕಾರದ ಒಂದು ನಿಯಮದ ಆದೇಶದ ಮೇಲೆ. ನಾನು ಮೊದಲನೇ ಬಾರಿಗೆ ವಿಜಯ ಕರ್ನಾಟಕಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇದು ಬಹಳ ಐತಿಹಾಸಿಕವಾದಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಪಕ್ಷಾತೀತವಾಗಿ ರಾಜಕೀಯೇತರವಾಗಿ ಎಲ್ಲರೂ ಸೇರಿ ಎಲ್ಲ ಸಂಘಟನೆಗಳು ಸೇರಿ ಹೇಗೆ ಹೊಸದುರ್ಗ ಇರಬೇಕು, ಮುಂದೆ ಹೇಗಿತ್ತು ಅನ್ನೋಂಥದ್ದು ಕೂಡ ಭಾಳ ಮೆಲುಕಾಗಬೇಕಾಗ್ತದೆ. ಇತಿಹಾಸವನ್ನು ಭಾಳ ಬರೀತೇವೆ, ಬೇಗ ಬರೀತೇವೆ. ಹ್ಯೂಮನ್ ಮೈಂಡ್ ಈಸ್ ವೆರಿ ಶಾರ್ಟ್ ಆಲ್ಸೋ. ಬೇಗ ಬರೀತೇವೆ. 3 ದಿವಸದಿಂದ ಏನು ತಿಂಡಿ ತಿಂದ್ರಿ ಅಂತಂದರೆ ಗೊತ್ತಿಲ್ಲ, ನಮ್ಮ ಮನೆಯಲ್ಲಿ ಏನು ಊಟ ಮಾಡಿದ್ರು ಈಗ ಗೊತ್ತಿದೆಯಾ? ಹಾಗೆ 10 ವರ್ಷಗಳ ಹಿಂದೆನೂ ಕೂಡ ಏನು ಆವತ್ತಿನ ಕಾಲಘಟ್ಟಕ್ಕೆ ಕಾಲಮಾನಕ್ಕೆ ಅಗತ್ಯ ಇದ್ದಂಥ ನಿರೀಕ್ಷೆಗಳಿದ್ದಂಥದ್ದನ್ನು ಪೂರೈಕೆ ಆಗಿದೆಯಾ ಜನಸಾಮಾನ್ಯರಿಗೆ ಮುಟ್ಟಿದೆ. ವಿಜಯ ಸಂಕೇಶ್ವರರು ಪ್ರಾರಂಭ ಮಾಡಿದಂಥ ಅವ್ರಿಗಿರುವಂಥ ಸಾರಿಗೆಯ ವ್ಯವಸ್ಥೆಯ ಮುಖಾಂತರ ಪ್ರತಿ ಗ್ರಾಮದ ಮನೆಗಳಿಗೆ ಅತಿ ಹೆಚ್ಚು ಪತ್ರಿಕೆಗಳನ್ನು, ಒಂದು ಕ್ವಾಲಿಟಿ ಜರ್ನಲಿಸಮನ್ನು ಮುಟ್ಟಿಸಿದಂಥದ್ದು ವಿಜಯ ಕರ್ನಾಟಕ. ಆ ಕಾರಣಕ್ಕೆ ನಾವು ಅಭಿನಂದನೆಯನ್ನು ಹೇಳಬೇಕಾಗಿದೆ ವಿಜಯ ಕರ್ನಾಟಕ. ಇವತ್ತು ದಟ್ ಇಸ್ ಬೀನ್ ಟೇಕನ್ ಓವರ್ ಬೈ ಟೈಮ್ಸ್ ಆಫ್ ಇಂಡಿಯಾ ಆಫ್ ದಿಸ್ ಕಂಟ್ರಿ. ಆ ಥರ ದೊಡ್ಡ ಪತ್ರಿಕೆ ಅವರು ಬೇರೆ ಆಗಿದೆ, ಮತ್ತೆ ವಿಜಯವಾಣಿ ಪ್ರಾರಂಭ ಮಾಡಿದ್ದಾರೆ. ಆದರೆ ಇವತ್ತು ಯಾವುದೇ ಈ ಸಂದರ್ಭದಲ್ಲಿ ಭಾಷಣ ಮಾಡಲಿಕ್ಕೆ ಹೋಗುದಿಲ್ಲ. ಯಾಕೆಂದರೆ ಚಿಂತನ ಮಂಥನ ಸಂವಾದಕ್ಕೆ ನಾವು ಕೂತಿದ್ದೇವೆ. ಹೀಗೆ ಸ್ವಾಭಿಮಾನದ ಬದುಕಿಗೆ ಆಸರೆ ಆಗಬೇಕು ಅಂತಂದರೆ ಸಾಂಸ್ಕೃತಿಕ, ಸಾಮಾಜಿಕ, ಆರ್ಥಿಕ ಸುಸ್ಥಿರವಾದ ನೆಲೆಗಟ್ಟಿನ ಮೇಲೆ ಇದ್ರೆ ಮಾತ್ರ ಅದು ಶಾಶ್ವತವಾದಂಥ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಬಹುಶಃ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ 198 ದೇಶಗಳ ಭೂಮಿ ಮೇಲೆ ಇರ್ತಕ್ಕಂಥ 750 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಭೂಮಿಯಲ್ಲಿ 2 ದೇಶಗಳಲ್ಲಿ 280 ಕೋಟಿ, ಭಾರತ ಮತ್ತು ಚೀನಾ. ಒಂದು ಅಭಿವೃದ್ಧಿ ಅನ್ನೋದು ಒಂದು ಜರ್ನಿ, ಅಭಿವೃದ್ಧಿ ಅನ್ನೋದು ಒಂದು ಡೆಸ್ಟಿನೇಷನ್ ಅಲ್ಲ. ವೈಯಕ್ತಿಕ ಅಭಿವೃದ್ಧಿ ಆಗಿರ್ಬೋದು, ಊರಿನ ಅಭಿವೃದ್ಧಿ ಆಗಿರ್ಬೋದು, ಸಮಾಜದ ಆಗಿರ್ಬೋದು, ತಾಲೂಕಿನ ಅಭಿವೃದ್ಧಿ ಆಗಿರ್ಬೋದು. ಅಭಿವೃದ್ಧಿಯಾಗಿರೋ ರಾಷ್ಟ್ರಗಳಲ್ಲೂ ಅಭಿವೃದ್ಧಿಯ ಕೊರತೆ ಇದ್ದೇ ಇರುತ್ತೆ. ಭಾರತ 1947ರಲ್ಲಿ ಮರ ಹುಟ್ಟನ್ನು ಪಡೆಯುತ್ತೆ. ಎಲ್ಲ ಖಾಲಿ ಮಾಡೋಗಿರೋಂಥದಕ್ಕೆ ಈಗ ಸೋರ್ಸ್ ಸ್ಟಾರ್ಟ್ ಆಗಿ ಒಂದು ಹಂತಕ್ಕೆ ಬಂದು ಇತ್ತೀಚಿನ ದಿನಗಳಲ್ಲಿ ಒಂದು ಅಭಿವೃದ್ಧಿನ ಕಾಣ್ತಾ ಇದೆ. ಅದಕ್ಕೆ ಎಲ್ಲರ ಶ್ರಮನೂ ಇದೆ. ಇದರ ಜೊತೆಯಲ್ಲಿ ನಾನೊಬ್ಬ ಕೈಗಾರಿಕಾ ಉದ್ಯಮಿಯಾಗಿರೋದ್ರಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಊರಿನ ಅಭಿವೃದ್ಧಿ ಆಗೋಕ್ಕೆ ಕೇವಲ ಶಾಸಕರು ಒಂದೇ ಅಲ್ಲ, MLC ಅಭಿನಂದನ್ ಹೇಳಿದ್ರು, ಎಲ್ಲರೂ ಸೇರ್ಕೊಂಡು ಸಮಗ್ರ ಕೈ ಜೋಡಿಸಿದ್ರೆ ಮಾತ್ರ ಅಭಿವೃದ್ಧಿ. ಇಷ್ಟೊತ್ತಕ್ಕ ಹೇಳಿದ ಎಲ್ಲ ಮುಖಂಡರ ಪ್ರಕಾರ 1000 ಜನ ಇವತ್ತು ಉದ್ಯೋಗವನ್ನು ಅರಸ್ಕೊಂಡು ಬೆಂಗಳೂರಿಗೆ ಹೋಗಿದ್ದಾರೆ. ಅದಕ್ಕಿಂತ ಡಬಲ್ ಜನ ಉದ್ಯೋಗದ ಅವಕಾಶಕ್ಕಾಗಿ ಹೊಸದುರ್ಗ ತಾಲೂಕಿನಲ್ಲಿ ಈಗಲೂ ಅವರು ಕಾಯ್ತಾನೆ ಇದ್ದಾರೆ. ಕಾರಣ ಏನಪ್ಪ ಅಂದರೆ, ಯಾರೊಬ್ಬರು ಮಹಿಳೆ ಓದಿರ್ತಾರೆ, ಯಾರೊಬ್ಬ ಯುವಕ ಓದಿರ್ತಾನೆ, ಅನಿವಾರ್ಯ ಕಾರಣದಿಂದ ಅವ್ರ ತಂದೆ ತಾಯಿ ಇಲ್ಲಿರ್ತಾರೆ, ಹೊಲ ಜಮೀನು ಇರುತ್ತೆ, ವಯಸ್ಸಾದ ತಂದೆ ತಾಯಿ ಇರ್ತಾರೆ, ಅವ್ರು ಬಿಟ್ಟು ಬೆಂಗಳೂರಿಗೆ ಹೋಗಕ್ಕೆ ಬರಲ್ಲ, ಬಿಟ್ಟು ಇನ್ನೊಂದು ಕಡೆ ಹೋಗಕ್ಕೆ ಬರಲ್ಲ, ಮಕ್ಕಳಿರೋದೇ ವಯಸ್ಸಾದ ಕಾಲದಲ್ಲಿ ತಂದೆ ತಾಯಿ ಅಂತ ಉದ್ಯೋಗದ ಅವಶ್ಯಕತೆ ಇರೋರನ್ನ ನನಗೆ ಪ್ರತಿದಿನ ಆಫೀಸಲ್ಲಿ ದಿನಕ್ಕೆ ಸುಮಾರು 10 ಜನ ಬರ್ತಿರ್ತಾರೆ. ಯಾಕೆ ನೀವು ಇಷ್ಟೊಂದು ಓದಿರ, MBA ಮಾಡಿದರೆ, MCom ಮಾಡಿದರೆ, ನೀವು ಬೆಂಗಳೂರಲ್ಲ? ಇಲ್ಲ ಸರ್, ನಮ್ಮ ಮನೆ ಪರಿಸ್ಥಿತಿ ಆ ಥರ ಇಲ್ಲ, ನನ್ನ ಮನೆ ಬಿಟ್ಟು ಹೋಗಕ್ಕೆ ಬರಲ್ಲ, ವಯಸ್ಸಾದ ತಂದೆ ತಾಯಿ ಇದ್ದಾರೆ, ನನ್ನ ತಂದೆ ತಾಯಿನ ನೋಡ್ಕೋಬೇಕು, ನನ್ನ ಜೀವನ ನೋಡ್ಕೋಬೇಕು, ಇಲ್ಲೇ ಏನಾರು ಕೆಲಸ ಸಿಗುತ್ತೆ ಸರ್. ಬೆಂಗಳೂರ 30,000 ಕೊಟ್ಟರೆ ನನಗೆ 30,000 ಬೇಡ, ಕೇವಲ 10-15 ಸಾವಿರಕ್ಕೆ ನಾನು ಇಲ್ಲಿ ಕೆಲಸ ಮಾಡೋಕ್ಕೆ ರೆಡಿ ಇದ್ದೀನಿ. ನನಗೂ ಕೈಲಾದಷ್ಟು ಸರಿಸುಮಾರು ಹೊಸದುರ್ಗ ತಾಲೂಕಿನವ್ರಿಗೆ ಹೊರಗಡೆ ಮಾರ್ಕೆಟಿಂಗ್ ಮಾಡೋರು ಹೊಸದುರ್ಗ ತಾಲೂಕಿನವ್ರನ್ನ ಹಾಕೊಂಡು ಸರಿಸುಮಾರು ಹೊಸದುರ್ಗ ತಾಲೂಕಿನವ್ರಿಗೆ 200 ಜನಕ್ಕೆ ಇವತ್ತು ಕೆಲಸ ಕೊಡೋ ಅಂಥದ್ದೊಂದು ಎಲ್ಲರಿಂದ ಒಂದು ಕಾರಣ ಆಗಿದೆ. ಕೃಷಿ ಕಣಜ ಅನ್ನುವಂಥ ರೀತಿಯಲ್ಲಿ ಬೇರೆ ತಾಲೂಕಿನಲ್ಲಿ ಸಿರಿಧಾನ್ಯ ಅನ್ನುವಂಥದ್ದು ಇವತ್ತು ಜನರಿಗೆ ಹೆಚ್ಚು ಪ್ರಚಾರವನ್ನು ಪಡ್ಕೊಂಡಿದೆ. ಆದರೆ ಈ ತಾಲೂಕಿನಲ್ಲಿ ಬಹಳ ಹಿಂದೆಯಿಂದ 100 ವರ್ಷಗಳಿಂದ ಸ್ವಂತ ಬಳಕೆಗೋಸ್ಕರ ಸಿರಿಧಾನ್ಯವನ್ನು ಬೆಳೆಯುವಂಥದ್ದು, ಆ ಬೆಳೆದಂಥ ಸಿರಿಧಾನ್ಯವನ್ನು ತಮ್ಮ ಮನೆಯಲ್ಲೇ ಬಳಕೆ ಮಾಡ್ಕೊಂಡು ಕಳೆದ 20 ವರ್ಷಗಳಿಂದ ಈ ತಾಲೂಕಿನ ಅಭಿವೃದ್ಧಿಗೆ ಸಾಕಷ್ಟು ಚಿಂತನೆಗಳನ್ನು ಮಾಡಿದೆ. ಅದರಲ್ಲಿ ಈಗ ಶಿಕ್ಷಣದ ಬಗ್ಗೆ ಹೇಳಿದರು. ಇಲ್ಲಿ ಡಿಗ್ರಿ ಕಾಲೇಜ್ ಇದೆ, PU ಕಾಲೇಜ್ ಇದೆ. ನಮ್ಮ ಬೂಡಕಟ್ಟೆ ರಾಜೇಶು ಹೊರಗಡೆ ಹೋಗ್ತಾರೆ ಅಂತೇಳಿ ಬಹುಶಃ ನಮ್ಮ ಗೌರ್ಮೆಂಟ್ PU ಕಾಲೇಜ್ ಒಳ್ಳೆ ಫಲಿತಾಂಶ ಕೊಟ್ಕೊಂಡು ಬಂದಿದೆ. ವಿದ್ಯಾರ್ಥಿಗಳು ಹಣ ಇರ್ತಕ್ಕಂಥವರು ಅವ್ರು ಹೇಳಿದ ಮಂಗಳೂರು, ಬೆಂಗಳೂರು ಎಲ್ಲಿಬೇಕಲ್ಲಿ ಕಳಿಸ್ತಾರೆ. ಆದರೆ ಬಡ ಹುಡುಗರು ಇಲ್ಲೇ PU ಕಾಲೇಜಲ್ಲಿ ಓದಿ
ಇಲ್ಲೇ ಎಕ್ಸಾಮ್ ಬರೆದು ಪಾಸ್ ಮಾಡ್ಕೊಂಡು ಇವತ್ತು ಇಂಜಿನಿಯರಿಂಗ್ ಮೆಡಿಕಲ್ ಓದಿರ್ತಕ್ಕಂಥ ಹುಡುಗರು ಕೂಡ ಭಾಳಷ್ಟು ಜನ ಇದ್ದಾರೆ. ಯಾರು ಇಲ್ದಾಗ ಓದ್ದಂಗೆ ಇಲ್ಲ, ಅದಕ್ಕೆಲ್ಲ ಕೂಡ ಪರಿಪೂರ್ಣವಾಗಿ ಸಿಗ್ತದೆ. ಡಿಪ್ಲೊಮಾ ಕಾಲೇಜ್ ಕೊಟ್ಟಿದ್ದೀವಿ, ITI ಕಾಲೇಜ್ ಕೊಟ್ಟಿದ್ದೀವಿ. ಈಗ ಅದ್ರ ಪಕ್ಕಕ್ಕೆ GTTC ಕಾಲೇಜನ್ನು ಕೂಡ ಮಂಜೂರು ಮಾಡಿಸಿದ್ವಿ. ಅದು ಕೂಡ ಈ ವರ್ಷ ಪ್ರಾರಂಭ ಆಗ್ತದೆ. ಜೊತೆಗೆ ತಾಲೂಕಿನಾದ್ಯಂತ ಮೊರಾರ್ಜಿ ಶಾಲೆಗಳನ್ನು ತೆರೆದು ಎಲ್ಲ ಬಡವರ ಮಕ್ಕಳಿಗೂ ಕೂಡ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರಯತ್ನಗಳನ್ನು ಕೂಡ ನಡೆಸಿದ್ದೀವಿ. ಈಗ ಮತ್ತೆ ಕಾರ್ಮಿಕರ ಶಾಲೆಯನ್ನು ಕೂಡ 10 ಎಕರೆ ಪ್ರದೇಶದಲ್ಲಿ 40 ಕೋಟಿ ರೂಪಾಯಿಗಳ ಹಣವನ್ನು ವ್ಯಯ ಮಾಡಿ ಇವತ್ತು ಮಸ್ಟೇಲಿ ಗೇಟ್ನಲ್ಲಿ ಕಟ್ತಕ್ಕಂಥ ಕೆಲಸನ ಕೂಡ ಮಾಡ್ತಾಯಿದ್ದೀವಿ. ಅದು ಕೂಡ ಮಂಜೂರಾಗಿದೆ ಬಡವರ ಮಕ್ಕಳಿಗೆ. ಶಿಕ್ಷಣದಲ್ಲಿ ಎಷ್ಟು ಪ್ರಗತಿಯನ್ನು ತರಲಿಕ್ಕೆ ಸಾಧ್ಯತೆ ಇದೆಯೋ ಅಷ್ಟೆಲ್ಲ ಪ್ರಯತ್ನಗಳನ್ನು ನಡೆಸಿ ಶಿಕ್ಷಣಕ್ಕೂ ಕೂಡ ಪ್ರಗತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ. ಈಗ ಹಾಲಿಂದು ಶೇಖರಣಾ ಘಟಕ ಚಿಲ್ಲಿಂಗ್ ಮಿಷಿನ್ ಕೇಳಿದ್ರಲ್ಲ, ಈಗ ನಿಮ್ಮ ಶಿವಮೂಲರಿಗೆ ಅರ್ಜಿ ಕೊಡ್ರಿ ಕೇಳಿದ್ದೀನಿ. ಕೇಳಿ 6 ತಿಂಗಳಾಯ್ತು ಲ್ಯಾಂಡ್ ಕೊಡೋಕ್ಕೆ. ಅವ್ರು ಕೊಟ್ಟಿದ್ದು ಎಷ್ಟಿದೆ ಮುಂಜಾನೆ ಪತ್ರನೇ ಕೊಡ್ತಿದ್ದೆ. ಕೆಲವೊಬ್ಬಳಿ ಎಲ್ಲೊಂದು ಕಡೆ ಜಾಗ ನೋಡಿದ್ದೀನಿ, ಕೊಡಿಸ್ತೀನಿ ಅಂತ ನಿಮ್ಗೆ ಹೇಳಿದ್ದೆ. ನೀವು ಲೆಟ್ರ್ ಕೊಡ್ರಪ್ಪ ನಿಮ್ಮ ಶಿವಮೂಲಿಂದ ಅಂತೇಳಿ ನಿಮ್ಮ ಡೈರೆಕ್ಟ್ರಿಗೂ ಹೇಳಿದ್ದೆ. ಅವ್ರು ಯಾಕೆ ಲೆಟ್ರ್ ತಂದು ಕೊಟ್ಟರಲ್ಲ, ನಾಳೆನೇ ತಂದು ಕೊಡ್ರೆ ಈಗ 3 ದಿವಸದೊಳಗೆ ನಿಮ್ಮ ಕೈಗೆ ಆರ್ಡರ್ ಕಾಪಿ ಕೊಡ್ತೀನಿ ಜಿಲ್ಲಾಧಿಕಾರಿಗಳಿಂದ. ಅವಾಗ ಕೇಳಿದಾಗಲೇ ಅನೌಪಚಾರಿಕವಾಗಿ ನಮ್ಮ ಹತ್ರ ಮಾತಾಡಿದ್ರು. ಇದು ನೊಂದೈತೆ ಕೊರಟಿಕೆರೆ ಹತ್ರ ಕಟ್ಟಕ್ಕೆ, ಅಲ್ಲಿಗೊಂದು ಕಟ್ಟಿಸ್ಬೇಕು ಅಂತ ನಿಮ್ಮ ಊರನ್ನೇ ಸಜೆಸ್ಟ್ ಮಾಡಿ ಹೇಳಿದ್ರು. ಊರುಗಳ ಹತ್ರ ಮಾತಾಡಿ ನಿಮ್ಮ ಊರಿಗೆ ಒಂದು ಕಟ್ಟೋದೈತೆ. ಕಟ್ಟಿದ್ರು, ಅದು ಸಿಮೆಂಟ್ನ ಕಟ್ಟಿಬಿಟ್ರು, ಅಲ್ಲ ಮಳ್ಳ ಕಟ್ಟಿದ್ರು ನೀರು ಬಿಟ್ಟು ಹೋಯ್ತು. ನೀನೇ ಹೇಳ್ಬೇಕಾದ್ರೆ ನಾವ್ ಹೇಳಲ್ಲ. ಹೋಗಿರೋ ನಿಜ ತಾನೆ. ಹೊರಳ ಕಟ್ಟಿದೆ ದಯವಿಟ್ಟು ಮ್ಯಾನೇಜ್ಗಳು ದೇವಪ್ಪ ಹೊರಳ ಕಟ್ಟಿದ್ದಾರೆ, ಅಲ್ಲಿಗೊಂದು ಮಾಡಿಸ್ಕೊಡ್ತೀನಿ ಹೇಳಿದ್ದೀನಿ ಗುರುಗಳು. ಅದೊಂದು ಶಿವಮೊಗ್ಗಲಿಗೊಂದು, ಆಮೇಲೆ ಇನ್ನೊಂದೇನು ಪಾಯಿಂಟ್ ನಿಂದು ಮಂಡ್ಯ ಮಗಳದ್ದು ಹೇಳಿಲ್ವಲ್ಲ, ರೆಡಿ ಇದ್ದೀವಿ. ನೀವು ರೈತ ಸಂಘದ ಅವತ್ತು ರಾತ್ರಿ 1 ಗಂಟೆ ಬಂದು 3 ಗಂಟೆ 4, 5, 6 ಗಂಟೆ ತನಕ ಸ್ಟ್ರೈಕ್ ಮಾಡಿದ್ವಿ. ಆ ಸ್ಟ್ರೈಕ್ ಮಾಡಿದ್ರಲ್ಲ ಅವತ್ತೇ ನಾನು ಅಧಿಕಾರಿಗಳಿಗೆಲ್ಲ ಹೇಳಿ ರೆಡಿ ಮಾಡಿಸಿದ್ದೀನಿ. ನೀವು ನಾಳಿಂದನೇ ರೈತರಿಗೆ ಕರ್ಕೊಂಬಂದು ಜಾಗ ಕೊಡಿಸ್ತೀನಿ. ಸೆಕ್ರೆಟರಿಗೂ ಹೇಳಿದ್ದೀನಿ, ಇಲ್ಲಿಂದಲೇ ಬೇಕಾದ್ರೆ ಮಾರ್ಕೆಟು ಹೋಲ್ಸೇಲ್ ಏನಿತ್ತು ಅದನ್ನ ಇಲ್ಲಿ ಮಾಡ್ಕೊಳ್ಳಿ, ರೀಟೇಲ್ ಬಂಡೆ ಮೇಲೆ ಮಾಡ್ಕೊಳ್ಳಿ. ಹೃದಯಪೂರ್ವಕ ಅಭಿನಂದನೆಯ ಸಲ್ಲಿಸಿ ವೇದಿಕೆ ಮೇಲಿರುವಂಥ ಶಾಸಕರು, ಉದ್ಘಾಟಕರು, ಅತಿಥಿಗಳು, ನಿಮ್ಮೆಲ್ಲ ಈ ಸಭೆಗೆ ಔಚಿತ್ಯಕ್ಕೆ ಶೋಭೆಯನ್ನು ತಂದಂಥ ನಮ್ಮ ತಾಲೂಕಿನ ಬಹುತೇಕ ಎಲ್ಲ ಮುಖಂಡರುಗಳೇ ಇದ್ದೀರ. ಹಲವಾರು ವಿಚಾರಗಳನ್ನು ತಾವೆಲ್ಲರೂ ಕೂಡ ಮಂಡಿಸಿದ್ರ. ಬಸಣ್ಣ ಹೇಳಿದ ಹಾಗೆ ಯಾವುದೇ ಒಂದು ತಾಲೂಕು ವಿದ್ಯಾರ್ಥಿಗಳು, ಕಲಾವಿದರು ಹೊರ ಬರಬೇಕು ಅಂದರೆ ಒಂದು ಸಾಂಸ್ಕೃತಿಕ ವಾತಾವರಣ ಬೇಕು. ಆ ಕೊರತೆಗೆ ಈಗಾಗಲೇ ಶಾಸಕರು 3 ಕೋಟಿ ವೆಚ್ಚದಲ್ಲಿ ಡಿಗ್ರಿ ಕಾಲೇಜ್ ಪಕ್ಕ ಒಂದು ರಂಗಮಂದಿರವನ್ನು ಕಟ್ಟುವಂಥ ಕೆಲಸವನ್ನು ಈಗಾಗಲೇ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಬಹಳ ವಿಶೇಷವಾಗಿ ನಾವು ನೀವೆಲ್ಲ ಗಮನಿಸಬೇಕಾಗಿರೋದು, ನಮ್ಮದು ರಿಮೋಟ್ ಪ್ಲೇಸಲ್ಲಿರುವಂಥ ತಾಲೂಕು. ನಮಗೆ ಯಾವುದೇ ಹೈವೇಗಳು ಕನೆಕ್ಟಿವಿಟಿ ಆಗಲ್ಲ, ರೈಲ್ವೆಗಳು ಕನೆಕ್ಟಿವಿಟಿ ಆಗಲ್ಲ. ಅಲ್ಲಿ ಏನೋ ಕನ್ವರ್ಟ್ ಮಾಡಿ ಈಗ ವಾಸಯೋಗ್ಯ ಅಂತ ಮಾಡ್ಕೊಂಡಿರೋ ಜನಗಳು ನಮ್ಮವರೇ. ಇಂಡಸ್ಟ್ರಿ ಎಲ್ಲಿಗೇನೋ ಬರುತ್ತೆ ಅಂದರೆ ಸಬ್ಸಿಡಿ ತಗೊಳ್ಳೋ ತನಕ ಇಂಡಸ್ಟ್ರಿ ಇರುತ್ತೆ. ಸಬ್ಸಿಡಿ ತಗೊಂಡ ತಕ್ಷಣವೇ ಅಲ್ಲಿ ಗೃಹೋಪಯೋಗಿ ಚಟುವಟಿಕೆಗಳನ್ನು ನಾವೆಲ್ಲರೂ ಕೂಡ ಮಾಡ್ತಿದ್ದೀವಿ. ಯಾವ ಸರ್ಕಾರ ತಾನೇ ಸಬ್ಸಿಡಿ ಕೊಟ್ಟು ಇಂಡಸ್ಟ್ರಿ ಕೊಟ್ಟು ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇದೆ? ಯೋಚನೆ ಮಾಡಿ. ಇಂಡಸ್ಟ್ರಿ ಪ್ರತಿಯೊಂದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ, ಮಹಿಳಾ ಮೀಸಲಾತಿ ಅಡಿಯಲ್ಲಿ 100 ಯೋಜನೆಗಳನ್ನು ನಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡಿದೆ. ಆದರೆ ಅದನ್ನು ದುರ್ಬಳಕೆ ಮಾಡ್ಕೊಂಡಂಥವರೇ ನಾವುಗಳು. ಇನ್ನೊಂದು ಗಾರ್ಮೆಂಟ್ಸ್ಗಳಲ್ಲಿ ಮಾಡಬೇಕು ಅಂತಿದ್ದೀವಿ. ಯಾವ ಗಾರ್ಮೆಂಟ್ಸ್ ಕಂಪ್ನಿ ಕೂಡ ಜಾತಿ ಮತ್ತೊಂದು ಮುಗಿದೊಂದು ಕಂಪ್ನಿಗಳು ಬಂದು ಇಲ್ಲಿಂದ ತುಂಬಿಕೊಂಡು ಹೋಗಲ್ಲ ಮೆಟ್ರನ್ನ. ನಾವು ಇಲ್ಲಿಂದ ರೆಡಿ ಮಾಡಿ ಬೆಂಗಳೂರಲ್ಲಿ ಸ್ಟಾಕ್ ಮಾಡಿದರೆ ಅಲ್ಲಿ ಬಂದು ವ್ಯವಹಾರ ಮಾಡ್ತಾರೆ. ಹೀಗಾಗಿ ಭಾಳ ಜನ ಈಗಾಗಲೇ ಇಂಡಸ್ಟ್ರಿಗೆ ಕೈ ಹಾಕಿ ಕೈ ಕುಸ್ಕೊಟ್ಕೊಂಡ್ರು ಕೂಡ ಭಾಳ ಜನ ಇದ್ವಿ ಅನ್ನುವಂಥ ವಾಸ್ತವದ ಅರಿವು ಕೂಡ ನಮಗೆಲ್ಲರೂ ಕೂಡ ಬೇಕಾಗುತ್ತೆ. ಇಲ್ಲಿ ಮೂಲಭೂತವಾಗಿ ಬೇಕಾಗಿರುವಂಥದ್ದು ಏನು ಅಂದರೆ, ಒಂದು ಹೊಸದುರ್ಗಕ್ಕೆ ನಾವೇನೆಲ್ಲ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಒಂದು ಒಳ್ಳೆ ರುದ್ರಭೂಮಿ ಬೇಕು. ಯಾರು ಇದನ್ನು ಕೇಳಲೇ ಇಲ್ಲ.
ಅಜ್ಜನ ಕೇಳಬೇಕು ಅಂತಿದ್ರು. ಒಂದು ಒಳ್ಳೆ ರುದ್ರಭೂಮಿ ನಮಗೆ ಬೇಕು. ಯಾಕೆಂದ್ರೆ ನಮಗೆ ಹಿಂದೂಗಳಿಗೆ ಇರುವಂಥದ್ದು 2 ಎಕರೆ. ನಮ್ಮ ಎಲ್ಲಿ ಸಂತಾನವನ್ನೇ ಆಪೋಸಿಟ್ 2 ಎಕರೆ ಬಿಟ್ಟರೆ ಅದು ಅಲೆಗಳು ತುಂಬಿದೆ, ಅಲ್ಲಿಗೂ ಕೂಡ ಅವಕಾಶ ಇಲ್ಲ. ರುದ್ರಭೂಮಿ ಒಂದು ಅವಕಾಶ ಆಗಬೇಕು. ವಿಶೇಷವಾಗಿ ಒಂದು ಕೋಲ್ಡ್ ಸ್ಟೋರೇಜ್ ಆಗಬೇಕು. ಭಾಳ ಜನ ರೈತರಿಗೆ ಅದನ್ನು ಕೂಡ ಶಾಸಕರು ಅನುದಾನವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಮಗೂ ನಿಮಗೆಲ್ಲ ಗೊತ್ತಿರಲಿ, ಶಾಸಕರಿಗಿರುವಂಥ ಅನಾರೋಗ್ಯ ನಮಗೂ ನಿಮ್ಗೆ ಯಾರು ಇದ್ದಿದ್ರೆ ಈ ಸಭೆಗೂ ಬರ್ತಿರಲಿಲ್ಲ, ಮೈಗೂ ಹಿಡ್ಕೊಳ್ತಿರಲಿಲ್ಲ. ತಾಲೂಕಿನ ಅಭಿವೃದ್ಧಿ ಬದ್ಧತೆಗೆ, ಕಾಳಜಿಗೆ, ಭದ್ರಾ ಮೇಲ್ದಂಡೆಗೆ ಅವರು ಆರಂಭ ಮಾಡಿದಂಥ ಸಂದರ್ಭದಲ್ಲಿ ಅಧಿಕಾರಿಗಳನ್ನ ಕರ್ಕೊಂಡು ಪಂಚೆ ಕಟ್ಕೊಂಡು ನೀರಲ್ಲಿ ನಡೆಯುವಂಥದ್ದನ್ನು ನಾವು ನೀವೆಲ್ಲರೂ ಕೂಡ ನೋಡಿದ್ವಿ. ನಾವು ಕೂಡ ಅನೇಕ ಬಾರಿ ಅವ್ರ ಜೊತೆಗೆ ಹೋಗಿದ್ದೇವೆ.